ಇಷ್ಟು ದಿವಸ ಬೇರೆ ವಿಡಿಯೋ, ಇವತ್ತು ನನ್ನ ಮಗನ ಬೇರೆ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಸ್ಕ್ಯಾಮ್ ಮಾಡಕ್ಕೆ ಬರ್ತಾರೆ. ನಾವು ತಗೊಳ್ಳೋರು ಎಷ್ಟು ಇರ್ತೀವೋ ಮೋಸ ಮಾಡೋರು ಅಷ್ಟೇ ಜನ ಇರ್ತಾರೆ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಇಷ್ಟು ದಿವಸ ಬೇರೆ ವಿಡಿಯೋ, ಇವತ್ತು ನನ್ನ ಮಗನ ಬೇರೆ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಎಷ್ಟೊಂದು ಸ್ಕ್ಯಾಮರ್ಸ್ಗಳ್ದು ಡೇಂಜರ್ ಸ್ಕ್ಯಾಮ್ಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಸಮ್ ಫ್ರಾಡ್ಸ್ ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾರೆ, ನಮಗೆ ಸ್ಕ್ಯಾಮ್ ಮಾಡಕ್ಕೆ ಬರ್ತಾರೆ. ಸೊ ಹೌದು, ಸ್ಕ್ಯಾಮ್ ಆಗಿದೆ. ನಾನು ಹಿಂಗೆ ಡೈರೆಕ್ಟ್ ಒಪ್ಕೊತೀನಿ. ನಿಮಗೂ ಕೂಡ ಯಾವ ರೀತಿ ಎಲ್ಲೆಲ್ಲಿ ಸ್ಕ್ಯಾಮ್ ಆಗಿದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, OLXಲ್ಲಿ ಸ್ಕ್ಯಾಮ್ ಆಗಿರೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಬೋದು. ಏನಪ್ಪ ಅಂದರೆ, ಈಗ ಒಂದು ವಿಡಿಯೋ ಹಾಕ್ತೀನಿ, ಓಕೆ, ಅನ್ಬಾಕ್ಸ್ ಮಾಡಿರೋಂಥ ವಿಡಿಯೋ, ಮೊಬೈಲ್ದು ಅನ್ಬಾಕ್ಸ್ ಮಾಡಿರೋಂಥ ವಿಡಿಯೋ, ಓಕೆ, ಡೀಟೇಲ್ ಆಗಿ ಇದೆ. ಓಕೆ, ಈಗ ಒಂದು ನೋಡ್ಕೊಂಬನ್ನಿ ವಿಡಿಯೋ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಬ್ಲೂ ಕಾರ್ಟಲ್ಲಿ ಆರ್ಡ್ರ್ ಬಂತು. OLXಲ್ಲಿ ಬುಕ್ ಮಾಡಿದ್ದೆ ಒಂದು ಫೋನು. ಅವ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಅಂತ ಹೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದು. ಸೊ ನೋಡ್ತಾ ಇರಲ್ಲ, ಇದು ಈ ಎಲ್ಲ ಬಾಕ್ಸ್ ಓಪನ್ ಮಾಡೀನಿ. ಇಲ್ಲಿ ನೋಡಿ, ಈಗ ಏನಪ್ಪ ಬಂದಿದೆ ಅಂದರೆ ಐಫೋನ್ ನೋಡ್ತಾ ಇರಲ್ಲ. ಐಫೋನ್ ಜೊತೆಗೆ ಒಂದು ಇಯರ್ಬಡ್ಸ್ ಬಂದಿದೆ. ಇಯರ್ಬಡ್ಸ್ ಜೊತೆಗೆ ಒಂದು ಅಡಾಪ್ಟರ್ ಬಂದಿದೆ. ಅಡಾಪ್ಟರ್ ಬಾಕ್ಸ್ ತೋರಿಸ್ತೀನಿ ಒಂದು ನಿಮಿಷ. ಸೊ ನೋಡ್ತಾ ಇರಲ್ಲ, ಈ 3 ಐಟಮ್ ಬಂದಿತ್ತು. ಓಕೆನಾ, ಈ 3 ಐಟಮ್ ಬಂದಿದೆ ನನಗೆ. ಯಾವುದರಿಂದ OLX OLX ಒಂದಿಂದ ನನಗೆ 3 ಐಟಮ್ ಬಂದಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಐಫೋನ್ ಓಪನ್ ಮಾಡ್ತೀನಿ. ಸರಿ, ನೋಡ್ತಾ ಇರಲ್ಲ, ಇದು ಐಫೋನ್ ನೋಡ್ತಿರಲ್ಲ. ನಾನು ಇಲ್ಲಿ ತೋರಿಸಿರೋಂಥ ಏನು ಐಫೋನ್ಗೂ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ತೋರಿಸ್ತಿರೋಂಥ ಐಫೋನ್ಗೂ ಡಿಫ್ರೆನ್ಸ್ ನೋಡಿ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಡ್ಯಾಮೇಜ್ ಆಗಿದೆ, ನೋಡ್ತಾ ಇರಲ್ಲ, ಇಲ್ಲಿ ನೋಡಿ. ಓಕೆನಾ, ಈಗ ಇದಿಷ್ಟು ಆಯಿತಾ. ಇದು ಅಡಾಪ್ಟರ್ ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ನನಗಿದು ಏನು ಅಷ್ಟೇನು ಇದು ಓಕೆ ಅನಿಸ್ತು. ಸೊ ಇದು ನೋಡ್ತಾ ಇರಲ್ಲ, ಇಯರ್ಬಡ್ಸ್ ಇದು ಅನ್ಬಾಕ್ಸ್ ಮಾಡಿಬಿಟ್ಟಿನಿ ಆಗಲೇ. ಸೊ ಇದು ನೋಡ್ತಿರ್ಬೋದ, ನೋಡ್ತಿರಲ್ಲ, ಇದು ಇಯರ್ಬಡ್ಸ್. ಇದನ್ನು ಓಪನ್ ಮಾಡ್ತಾನೆ, ನೋಡ್ತಾ ಇರ್ಬೋದು, ಯಾವುದೋ ಮ್ಯಾಗ್ನರ್ ಬುಕ್ ಸ್ಟೋರ್ 24,000 ಅಂತ ಇದು. ನೋಡ್ತಾ ಇರಲ್ಲ, ಇಯರ್ಬಡ್ಸ್ ನೋಡಿ. ಇದು ನಾನು ಯಾಕೆ ಸುಳ್ಳು ಹೇಳಿ, ಬೇಕಾದ್ರೆ ನಿಮಗೆ ಲೈವ್ ಪ್ರೂಫ್ ಒಂದೇನಪ್ಪ ಅಂದರೆ, ಈಗ ಇದ್ರಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡಿ. ಇದು ನೋಡಿ, ಐಫೋನ್ ಇದು ಎಲ್ಲ ಆನ್ ಮಾಡಿ ನಾನು ಸಿಮ್ ಹಾಕಿದ್ದೀನಿ ಬೇರೆ, ಆಯಿತಾ. ಇದು ನೋಡಿ, ಕ್ಯಾಮ್ರಾ ಕ್ವಾಲಿಟಿ ತೋರಿಸ್ತೀನಿ ಈಗ. ಸೊ ನಾನು ನೋಡ್ತಾ ಇದು ಕ್ಯಾಮ್ರಾ ಕ್ವಾಲಿಟಿ ಹಿಂಗೆ ಅನಿಸುತ್ತೆ ಈ ವಿಡಿಯೋದಲ್ಲಿ. ನಿಮಿಷ, ನೋಡ್ತಾ ಇದ್ದಲ್ಲ, ಎಷ್ಟು ವರ್ಸ್ಟಾಗಿ ಬಂದಿದೆ ಅಂದರೆ, ನಿಮ್ಮ ಫೋನಲ್ಲಿ ನಂಗೆ ಕಾಣಿಸ್ತಿರ್ಬೋದು. ನಿಜ ನೋಡಿ, ಎಷ್ಟು ಬ್ಲರ್ ಅಂದರೆ ಬ್ಲರ್ ಆಗಿದೆ. ಓಕೆನಾ, ಅದೇ ನೀವು ಸೆಲ್ಫಿ ಕ್ಯಾಮ್ರಾಗೆ ಬಂದರೆ ಎಷ್ಟೊಂದು ಹ್ಯಾಂಗ್ ಆಗ್ತಿದೆ ಅಂದರೆ ನೋಡ್ತಾ ಇರಲ್ಲ. ಈಗ ಸುಮ್ಮನೆ ಒಂದು ಕ್ಲಿಕ್ ಫೋಟೋ ನೋಡಿದ್ರಾ, ಎಷ್ಟೊಂದು ವರ್ಸ್ಟ್ ಅಂದರೆ ವರ್ಸ್ಟು. ಓಕೆ, ಇದು ಐಫೋನು. ಒಂದು ನಿಮಿಷ, ನೋಡ್ತಾ ಇರಲ್ಲ, ಸಾಫ್ಟ್ವೇರು ಎಷ್ಟೊಂದು ಸ್ಲೋ ಇದೆ ನೋಡಿ. ಆಮೇಲೆ ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲಿ ಅಬೌಟ್ ಜನರಲ್ ಇರುತ್ತಲ್ಲ, ಅಬೌಟ್ ಜನರಲು. ಸೊ ನೋಡಿ, ಅಬೌಟಿಗೆ ಹೋಗಿದ್ದೀನಿ. ಸೊ ಇಲ್ಲಿ ಐಫೋನ್ 16 Pro Max ಇದೆ. ನಿಮ್ಗೆ ಸೈಡಲ್ಲಿ ವೀಡಿಯೋ ಕಳಿಸಿರ್ಬೋದು, ಅವ್ನು ಬೈಯರ್ ವೀಡಿಯೋ ಕಳಿಸಿರೋದು. ಸೀರಿಯಲ್ ನಂಬರು ನೋಡ್ತಿರಲ್ಲ, ಈ ರೀತಿಯಾಗಿದೆ. ಹೋಗಲಿ. ಆಮೇಲೆ ನೆಕ್ಸ್ಟು ಬ್ಯಾಟ್ರಿ ಹೆಲ್ತ್ ತೋರಿಸ್ತೀನಿ ಇದು ಒಂದು ನಿಮಿಷ ನಿಮಗೆ. ವ್ಯಾರಂಟಿ ಎಲ್ಲ ಇದೆಯಂತೆ ನೋಡಿ. ಬ್ಯಾಟ್ರಿ ಹೆಲ್ತ್ ನೋಡಿ 100% ಇದೆ, ಆಯಿತಾ. ಸೊ ಅವ್ನು ಕಳಿಸಿರೋ ಬ್ಯಾಟ್ರಿ ಹೆಲ್ತು ನೀವು ನೋಡ್ತಾ ಇರ್ಬೋದು. ಸೊ ಇದು ಐಫೋನ್, ಯಾವ ಐಫೋನು, ಹೋಗಿರೋ ಐಫೋನು ಅಂದರೆ ಇದು ಐಫೋನು ಕಾಪಿ. ಇದು ಆ್ಯಕ್ಚುಲಿ ನಿಮಗೆ ನೋಡ್ತಾ ಇರ್ಬೋದು, ಬಾಕ್ಸಲ್ಲಿ ನಿಮಗೆ ಒಂದು ಚಾರ್ಜರ್ ಕೊಟ್ಟಿದ್ದಾನೆ. ಇದು ಐಫೋನ್ದು ಏನು ವ್ಯಾರಂಟಿ, ಐಫೋನ್ದು ಏನು ಇದು ಬುಕ್ ಸ್ಟಾಕ್ ಇದೆ. ಸೊ ಅಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ಕಾಣಿಸಿರೋಂಥ EMI ನಂಬರ್ಗೂ ಅಲ್ಲಿ ಇರೋಂಥ EMI ನಂಬರ್ಗೂ ಬೇರೆ ಬೇರೆ. ಇದು ಬಾಕ್ಸ್ ಫೇಕು, ಮತ್ತು ಇಲ್ಲಿ ನಿಮಗೆ ಸ್ಟಿಕ್ಕರ್ ಇಲ್ಲ. ನೋಡ್ತಿರಲ್ಲ, ಈ ರೀತಿಯಾಗಿ ಬಂದಿದೆ. ಯಾರು ಐಫೋನ್ ಅಂತೀರ. ಓಕೆನಾ, ನಿಮ್ಮ ಮೊದಲಾಗಿ ನೀವು ಐಫೋನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿ ಫಾಸ್ಟಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ. ಸೊ ಇದು ನೋಡಿ, ಬೇಗ ಬರಲ್ಲ ಅಷ್ಟೇ, ಹೋಯ್ತು. ಇದು ಐಫೋನ್ ಥರನೇ ಇದೆ, ಬಟ್ಟು ಐಫೋನ್ ಕಾಪಿ ಅಂತಲೇ ಹೇಳಬಹುದು ಇದು. ಸೊ ಇದು ನಾನು ಹೇಳೋದಾದರೆ ಯಾರು ತಗೊಳಕ್ಕೆ ಹೋಗಬೇಡಿ. ಅದಕ್ಕೆ ಇದು ಅಡಾಪ್ಟ್ರ್ ನೋಡ್ತಾ ಇರಲ್ಲ, ಅಡಾಪ್ಟ್ರ್ ನನಗೇನು ಅಷ್ಟು ಅನಿಸಿಲ್ಲ. ಫೇಕ್ ಒರಿಜಿನಲ್ ಒಂದು ಗೊತ್ತಾಗಿಲ್ಲ. ಬಟ್
ಪರವಾಗಿಲ್ಲ, ಓಕೆ ಅನಿಸ್ತು. ಸೊ ಇಲ್ಲೇನು ನೋಡಿದ್ರಲ್ಲ ಈಗ ವಿಡಿಯೋ, ಒಂದು ಓಎಕ್ಸಲ್ಲಿ ನಿಮಗೆ ಪಿನ್ ಟು ಪಿನ್ ಪ್ರೂಫ್ ಜೊತೆಗೆ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಓಕೆನಾ? ಓಕೆ, ಮೊದಲಾಗಿ ಓಎಕ್ಸ್ನ ನಾನು ಓಪನ್ ಮಾಡಿ ನನ್ನ ಫ್ರೆಂಡಿಗೆ ಒಂದು ಸಮ್ ಸ್ಟೋರಿ ನರೇಟ್ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಅಂದರೆ, ನನ್ನ ಫ್ರೆಂಡ್ ಹತ್ರ ಬಂದ, ಸೊ ನನಗೊಂದು ಕಮ್ಮಿ ರೇಟಿಗೆ ಒಂದು ಐಫೋನ್ ಬೇಕು ಅಂತ ಕೇಳಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಓಕೆ ಮತ್ತು ಸಿಗುತ್ತೆ ಅಂತ ಹೇಳ್ತೀನಿ. ಹೆಸರನ್ನ ನಾನು ಈ ವಿಡಿಯೋದಲ್ಲಿ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಓಕೆ, ಬರ್ತಾರೆ, ನನಗೊಂದು ಒಂದು ಐಫೋನ್ ಬೇಕು, ಕಮ್ಮಿ ರೇಟಿಗೆ ಒಂದು 40,000 ಒಳಗಡೆ ಬೇಕು ಅಂತ ಹೇಳ್ತೇನೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಓಕೆ ಇದೆ, ಐಫೋನ್ ಇದೆ ನನ್ನ ಹತ್ರ, ನೋಡ್ತೀನಿ, ನಾನು ಯಾರು ಗೊತ್ತಿರೋರು ಕೇಳಿ ನೋಡ್ತೀನಿ ಅಂತ ಹೇಳ್ತೀನಿ. ಸೊ ಹಂಗೆ ನಾನೇನು ಮಾಡ್ತೀನಿ, ಅವಾಗ ಎಲ್ಲ ವೆಬ್ಸೈಟು ಗೂಗಲಲ್ಲಿ ಎಲ್ಲ ಸಿಗ್ತಿರುವಂಥ ಎಲ್ಲ ಲಿಂಕ್ನ ಓಪನ್ ಮಾಡಿ ಎಲ್ಲ ಕಡೆ ನಾನು ಚೆಕ್ ಮಾಡ್ತೀನಿ. ಸೊ ಅವಾಗ ನನಗೆ ಒಂದು ಓಲೆಕ್ಸ್ ಸಿಗುತ್ತೆ. ಓಲೆಕ್ಸಲ್ಲಿ ನಾನು ನೋಡ್ತೀನಿ. ಸೊ ಇಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ID. ಸೊ ಇಷ್ಟೊಂದು ಐ ಡಿಗಳಿಗೆ ನಾನು ಮೆಸೇಜ್ ಹಾಕ್ತೆ. ಸೊ ಒಂದು 3-4 ಐ ಡಿಗಳು ಮೆಸೇಜ್ ಹಾಕ್ತು. ಮೊದಲಾಗಿ ನಾನು ಒಂದು ಐ ಡಿಗೆ ಮೆಸೇಜ್ ಹಾಕಿದ್ದೆ, ಅವ್ರಿಗೆ ಸ್ಟೇಟಸ್ ಅಂತ. ಸೊ ಇಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು, ಅಕೌಂಟ್ ಏನೋ ಇದಾಗಿದೆ ಅಂತ ತೋರಿಸ್ತಾ ಇದೆ. ಬಟ್ ಅವನಿಗೆ ನಾನು ಮೆಸೇಜ್ ಹಾಕಿದಾಗ ಸೊ ಅವ್ನಿಗೆ ಕರೆಕ್ಟಾಗಿ ಒಪ್ಕೊಂಡ. ಇದು ಐಫೋನ್ ಅಂದರೆ ಐಫೋನ್ ಅಲ್ಲ, ಇದು ಐಫೋನ್ ಕಾಪಿ ರೀತಿ. ಒಂದು 9,000ಗೆ ಇಷ್ಟು ಬರುತ್ತೆ, ಒಂದು 9, 10, 12 ಅಂದರೆ ನೀವು ಯಾವ 13 Pro, 15, 16 Pro Max ಮೇಲೆ ಹೋಗ್ತಿರೋ, ಸೊ ಆ ರೀತಿಯಾಗಿ ಪ್ರೈಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 16 Pro Max ಒಂದು 12,000 ಇತ್ತು. ಸೊ ಆ ಚಾಟ್ನ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಒಂದು ಓಕೆ ಐ ಡೋಂಟ್ ವಾಂಟ್ ಅಂತ ಹಾಕ್ಬಿಟ್ಟು ನಾನು ಅಲ್ಲಿಗೆ ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಸಾಗರ್ ಸಿಂಗ್ ಅಂತ. ಈ ಐ ಡಿ ನೀವು ನೋಡಿದ್ರೆ ಕೂಡಲೇ ಈಗಲೇ ಬ್ಲಾಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ಬೋದು ಅಂದರೆ, ನಾವು ತಗೊಳ್ಳೋರು ಎಷ್ಟು ಇರ್ತೀವೋ ಮೋಸ ಮಾಡೋರು ಅಷ್ಟೇ ಜನ ಇರ್ತಾರೆ. ಸೊ ನಾವು ತಗೊಳ್ಳೋದು ನಾವು ಫ್ರಾಡ್ ಅಂತ ಗೊತ್ತಾಗಿ ಮತ್ತೆ ನಾವು ಬೈ ಮಾಡ್ತೀವಿ ಅಂದರೆ ಅದನ್ನ ನಮ್ಮ ದಡ್ತನ. ಸೊ ನಾವು ಹೋಗಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ನಮ್ಮ ಅನುಭವದ ಮಾತು ನಾವು ಹೇಳ್ತೀವಿ. ಸೊ ಅವರಿಗೇನು ನಮಗೆ ಮೋಸ ಮಾಡಿಸ್ಕೊಳ್ಳಿ, ಓಕೆನಾ? ಏನಪ್ಪ ಅಂದರೆ, ಈಗ ನಾವು ಎಷ್ಟು ಮೋಸ ಆಗೋರು ಇರ್ತಾರೋ ಅಷ್ಟು ಮೋಸ ಮಾಡೋರು ಇರ್ತಾರೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಈಗ ಡೈರೆಕ್ಟಾಗಿ ವಿಡಿಯೋ ಬರೋಣ. ಸೊ ಇಲ್ಲಿ ಓಲೆಕ್ಸಲ್ಲಿ ನೋಡ್ತಾ ಇರ್ಬೋದು, ಸಾಗರ್ ಸಿಂಗ್ ಅಂತ. ಸೊ ಇವನ್ನ ನೋಡ್ತಾ ಇದ್ರಲ್ಲ, ಇವನು ಏನಪ್ಪ ಅಂದರೆ ಏನು ಸ್ಕ್ಯಾಮ್ ಅಂದರೆ, ಸೊ ನಿಮಗೆ ಇಲ್ಲಿರೋ ಅಷ್ಟು ಫೋಟೋಸ್ಗಳು ಒರಿಜಿನಲ್. ಓಕೆ, ಐ ಆಮ್ ಸೆಲ್ಲಿಂಗ್ ಮೈ 4th month ಏನೆಲ್ಲ ಹಾಕಿದ್ರು ನೋಡಿ, ಡೆಡ್ಲೈನ್ ಹಾಕಿದ್ದಾನೆ, ಇನ್ನು ಲೈನ್ ಹಾಕಿದ್ದ ನೋಡಿ, 4th month ಐಫೋನ್ ಹಂಗೆಲ್ಲ ಹಾಕಿದ್ದಾನೆ. ಸೊ ಅದು ನೋಡ್ತಾ ಇರ್ಬೋದು. ಸೊ ಅದರಲ್ಲಿ ನೀವು ನೋಡಿದ್ರೆ, ಇವೊಂದು ಐಫೋನ್ನ ಸೇಲ್ ಮಾಡ್ತಾ ಇದ್ದಾನೆ. ಸೊ iPhone 16 Pro ಹಿಂಗೆ ಸೇಲ್ ಮಾಡ್ತಾ ಇದ್ದಾನೆ ಅಂತ ನೀವು ಅನ್ಕೋತೀರಾ. ನಾನು ಪೂರ್ತಿ ತಿಳಿಸ್ತೀನಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡ್ರಿ. ಮುಂದೆ ಹೋದರೆ ನಿಮಗೆ ಅರ್ಥ ಆಗಲ್ಲ ಸ್ಟೋರಿ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ನೋಡಿ, ಅನುಭವದ ಮತ್ತು ಹೇಳ್ತೀವಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ನೀವು ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ, ಓಕೆ? ಸೊ ಅವನು ಹಿಂಗೆಲ್ಲ ಹೇಳಿದಾಗ, ಸೊ ಆಯಿತು, ಓಕೆ ಆಯಿತು. ನಾನು ಅವನಿಗೆ ಮೆಸೇಜ್ ಹಾಕ್ತೆ, ಮೊಬೈಲ್ದು ಏನು ಓಲೆಕ್ಸಲ್ಲಿ ಚಾಟ್ ಮಾಡ್ತೀವಲ್ಲ, ಸೊ ಆ ರೀತಿ ಚಾಟ್ ಆದಮೇಲೆ ಓನ್ಲಿ ಮೆಸೇಜ್ ಅಂತ ನಾವು ಬಂತು, ಮೆಸೇಜ್ ಮಾಡಿದೆ. ಸೊ ಇದೆಲ್ಲ ಮೆಸೇಜು ಹಿಸ್ಟ್ರಿ ನೀವು ನೋಡ್ತಾ ಇರ್ಬೋದು. ನೀವು ಕೂಡ ಸ್ಕ್ಯಾಮ್ಗೆ ಒಳಗೆ ಹಾಕಿಂದ ಮುಂಚೆ ಬೇಕಾದ್ರೆ ನೋಡ್ತೀರಾ, ನೋಡಿ, ನಾನು ಕಳಿಸ್ಕೊಡ್ತೀನಿ, ನನಗೇನು ಬೇಜಾರಾಗಲ್ಲ. ಓಕೆ, ಕಳಿಸ್ಕೊಡ್ತೀನಿ. ಸೊ ನೋಡ್ತೀರಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸೊ ಅಲ್ಲಿ ಮೆಸೇಜ್ ಮಾಡಿ, ಫಾಲೋ ಮಾಡ್ಕೊಂಡು ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. ಓಕೆ, ನೋಡೋಂತೆ. ಸೊ ಹಿಂಗೆಲ್ಲ ಆಯಿತು, ಇದೆಲ್ಲ ಆಯಿತು. ನೋಡ್ತಾ ಇರೋ ಮೆಸೇಜ್ ಹಿಸ್ಟ್ರಿ ನೋಡ್ತಾ ಇರ್ಬೋದು. ಎಲ್ಲ ಆಧಾರ್ ಕಾರ್ಡ್ ಪ್ರೂಫ್. ನೀವು ಫಸ್ಟಿಗೆ ನಾನು iPhone 16 ನನ್ನ ಫ್ರೆಂಡ್ iPhone 16 ಬೇಕಂದ್ರೆ iPhone 16 ಒರಿಜಿನಲ್ ಮಾಡಲ್ಸ್ ಅಂದರೆ 28,000ಗೆ 28,000. ಓಕೆ, 28,600 ಅವ್ನು ಹಾಕಿರೋದು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಥಿಂಕ್ ಮಾಡಿ, 28,000 ಇರೋ MRPನೇ 64,000ಗಿದೆ. ಸೊ ಅದು ಕಮ್ಮಿ ಹಿಂಗೆ ಬರುತ್ತೆ. ಸೊ ಮೆಸೇಜ್ ಆಯಿತು, ಎಲ್ಲ ಆಯಿತು. ಸೊ ಆಮೇಲೆ ನಾನು ನನ್ನ ಫ್ರೆಂಡ್ iPhone 16 Pro ಬೇಕು ಅಂದಿದ್ದ. ಸೊ iPhone 16 Pro ಆಗದೆ 33 ಹೇಳ್ದ 128 GB, 34 256 GB ಹೇಳ್ದ. ಸೊ ಅದಕ್ಕೆ ಸಮ್ ಚಾಟ್ ಹಿಸ್ಟ್ರಿ ಆಯಿತು, ಹಂಗೆ ಚಾಟ್ ನಡೀತಾ ಇತ್ತು, 1 ವೀಕ್ ಆಯಿತು. ಸೊ ಅದಾದಮೇಲೆ ನೈಟು ಒಂದು 7-8 o'clockಗೆ ಈಗಲೇ ಬುಕ್ ಮಾಡ್ಕೊಳ್ಳಿ, ಜಸ್ಟ್ ನಿಮಗೆ 28K ಕೊಡ್ತೀನಿ ಅಂತ ಹೇಳ್ದೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಬ್ಬರ ಹತ್ರ 1,000 ರೂಪಾಯಿ ಇಸ್ಕೊಂಡು ಸೊ ಅವನಿಗೆ ಪೇ ಮಾಡಿದೆ. ಪೇ ಆದಮೇಲೆ ಅಂದರೆ ನನ್ನ ಹೆಸರನ್ನ ನಾನು ಸುಮ್ಮನೆ ತಗೊಂತ ಇದ್ದೀನಿ ಈ ವಿಡಿಯೋದಲ್ಲಿ, ಓಕೆನಾ? ಸುಮ್ಮನೆ ನಾನೇ ಅಂತ ಅಂದ್ಕೊಂಡು ನೋಡಿ ಅಷ್ಟೇ.
ಹಾಕಿದ್ಮೇಲೆ ನನ್ನ ಫ್ರೆಂಡ್ದು ಚಾಟ್ ಹಿಸ್ಟ್ರಿ ಇದು. ಸೊ ಹಾಕಿದ್ಮೇಲೆ ಎಲ್ಲ ಆಯಿತು. ಓಕೆ ಡನ್ ಆಯಿತು, ಎಲ್ಲ ಆಯಿತು. ಮೊಬೈಲ್ ಬರೋದು ಸ್ವಲ್ಪ ಲೇಟ್ ಆಯಿತು. ಮೊಬೈಲು ಬಂದಿತ್ತು. ಸೊ ಅವ್ನು ತೋರಿಸಿರೋ ವಿಡಿಯೋ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ವಿಡಿಯೋ ತೋರಿಸಿದ್ದೇ ಬೇರೆ, ಮೊಬೈಲ್ ಕೊಟ್ಟಿದ್ದೇ ಬೇರೆ. 16 Pro ಕೇಳಿದೆ, 16 Pro Max ಕೊಟ್ಟಿದ್ದಾನೆ. ಓಕೆ, ಅದು 128 GB ಕೇಳಿದ್ದು, 256 GB ಕೊಟ್ಟಿದ್ದಾನೆ. ನಾನು 16 Pro. ಓಕೆ, ಕ್ಯಾಮ್ರಾ ಕ್ವಾಲಿಟಿ ನೋಡ್ತಾ ಇರ್ಬೋದು. ಈ ವಿಡಿಯೋದ ಅವ್ನು ಕಳಿಸಿರೋದು, ಇಲ್ಲಿ ಬಂದಿರೋ ಕ್ಯಾಮ್ರಾ ಕ್ವಾಲಿಟಿ ನೋಡಿ. ಓಕೆ, ಗೊತ್ತಾಗುತ್ತಲ್ಲ. ಸೊ ಇದಕ್ಕೇನಂತ ಹೇಳ್ತೀರಾ ನೋಡಿ. ಇದೆಲ್ಲ ಆಯ್ತು, ಇದಾಯಿತು. ಆಮೇಲೆ ಏನು ಮೊಬೈಲ್ ಬರೋದು ಒಂದು ತಷ್ಟೇ ಒಳಗೆ ಬೇಕು ಅಂತ ಹಾಕಿದ್ದೆ. ಸೊ 14 ಬೇಕು ಅಂತ ಹಾಕಿದ್ದೆ. ಸೊ 13ಗೆ ಕಾಲ್ ಬಂದಿತ್ತು. ಇಲ್ಲ ಏನಿಲ್ಲ, ಎಲ್ಲ ಮುಗೀತು. ಮುಂದೆ ಹಾಕ್ಕೊಂಡು 14ಗೆ ಹಾಕ್ಕೊಂಡ್ವಿ. 14ಇಂದ 15ಗೆ ಬಂತು. 15 ನನ್ನ ಹತ್ರ ದುಡ್ಡಿಲ್ಲ ಈಗ. ಸೊ ಅದಕ್ಕೋಸ್ಕರ ಬೇಡ ಈಗ ನನಗೆ. ಆರಾಮಾಗಿ ನಾಳೆ ಇಸ್ಕೊತೀನಿ ಅಂತ ದುಡ್ಡಿಲ್ಲ ಹಿಂಗೆ ಅಂತ ಲಯರ್ ಅಂತ ಮೆಸೇಜ್ ಬಂತು. ಅಂದರೆ ಸುಳ್ಬರ್ಕ ಅಂತ ಮೆಸೇಜ್ ಆಗ್ತಂಗೆ ಹಿಂಗೆಲ್ಲ ಆಗ್ತಾ ಚಾಟ್ ಇಷ್ಟು ಬೇಕೋ ವಿಡಿಯೋ ಸೆಂಡ್ ಮಾಡ್ತೀನಿ, ನೀವು ಮೆಸೇಜ್ ಮಾಡಿ. ಓಕೆ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಎಲ್ಲ ಆಯಿತು. ಅದಾದಮೇಲೆ ವಿಡಿಯೋ ಫೋಟೋ ನಿಮ್ಮ ಜೊತೆ ಫೋಟೋ ಕಳಿಸ್ಬೇಕು. ಆಮೇಲೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಎಲ್ಲ ಕೇಳ್ತಾರೆ. ಸೊ ಅದೆಲ್ಲ ಏನು ಕೊಡೋಕ್ಕೆ ಹೋಗಬೇಡಿ. ಬಿಲ್ ಫಸ್ಟು ನೀವೇನೇ ಮೊಬೈಲ್ ತೆಗಿದ ಮುಂಚೆ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೆಗಿದ ಮುಂಚೆ ಅವರು ಬಿಲ್ನ ನೋಡಿ, ಬಿಲ್ನ ಫಸ್ಟು ಚೆಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಲ್ಲು, ಆಮೇಲೆ IMI ನಂಬರ್ ಇರುತ್ತೆ, IMI ನಂಬರು ಆ ಫೋನ್ ನಂಬರ್ಗೆ ಮ್ಯಾಚ್ ಆಗ್ತಿದೆಯಾ ಫಸ್ಟು ಚೆಕ್ ಮಾಡಿ. ಆ ಐಫೋನ್ ಬಾಕ್ಸ್ ಕೂಡ ಕಾಪಿ ಬರುತ್ತೆ. ಬೇಕಾದ್ರೆ ನಾನು ಮೇಲ್ಗಡೆ ಲಿಂಕ್ ನೋಡ್ತಾ ಇರ್ಬೋದು, ಮೇಲ್ಗಡೆ ಫೋಟೋ ಹಾಕ್ತೀನಿ ನೋಡಿ. ಐಫೋನ್ ಬಾಕ್ಸ್ ಕಾಪಿ ರೀತಿ ಈ ಥರ ಕಾಪಿನ ಬೈ ಮಾಡಿಬಿಟ್ಟು ಹಿಂಗೆ ಸ್ಟಿಕ್ಕರ್ನ ಫುಲ್ ಫೇಕ್ ಮಾಡ್ತಾರೆ. ನಂಗೆ ನನ್ನ ಫ್ರೆಂಡ್ ಬಂದಿರೋವಂಥದ್ದು ಐಫೋನ್ 512 GB, ಬಟ್ ಐಫೋನ್ ಇರೋ 256 GB. EMI ನಂಬರ್ ಕೂಡ ಬೇರೆ ಇದೆ. ಸೊ ಅದರ ರ್ಯಾಪ್ನ ಓಪನ್ ಮಾಡ್ತಿರಲ್ಲ, ಸೊ ಅದು ಕೂಡ ಫೇಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಿರೋದೇ ಎಲ್ಲ ನಿಮಗೆ ಅವನ ಹತ್ರ ಬೈ ಮಾಡೋಕೆ ಹೋದಾಗ. ಸೊ ಇಯರ್ಬಡ್ಸ್ ಕಳಿಸ್ಕೊಟ್ಟಿದ್ದ, ಅಡಾಪ್ಟರ್ ಕಳಿಸ್ಕೊಟ್ಟಿದ್ದ. ಸೊ ಇಯರ್ಬಡ್ಸಲ್ಲಿ ಲೆಫ್ಟ್ ಸೈಡ್ ಇಯರ್ಬಡ್ಸ್ ನಾಟ್ ವರ್ಕಿಂಗ್. ಓಕೆ, ಆಮೇಲೆ ಅಡಾಪ್ಟ್ರು ಓಕೆ ಪರವಾಗಿಲ್ಲ, ಬಟ್ ಮೊಬೈಲೆಲ್ಲ ಚೆನ್ನಾಗಿತ್ತು. ಬಟ್ ಹ್ಯಾಂಗಿಂಗ್, iOS ಅಪ್ಡೇಟ್ ಎಲ್ಲ ಚೆಕ್ ಮಾಡಿ. ಓಕೆ, ನೀವು ಮೊದಲಾಗಿ ಈ ರೀತಿ ಒಂದು ಮೊಬೈಲ್ನಲ್ಲಿ ನೀವು ಬೈ ಮಾಡ್ತಾ ಇರೋ ಅಂದರೆ IMI ನಂಬರ್ಗೂ, ಆ ಬಾಕ್ಸಿಂದ IMI ನಂಬರ್ಗೂ ಫಸ್ಟ್ ಚೆಕ್ ಮಾಡಿ. ಓಕೆನಾ? ಅದಾದಮೇಲೆ ನೀವು ಕ್ಯಾಮ್ರಾ ಚೆಕ್ ಮಾಡಿ. ಕ್ಯಾಮ್ರಾ ಚೆಕ್ ಮಾಡಾದಮೇಲೆ ನಿಮಗೆ ಏನು ಸೀರಿಯಲ್ ನಂಬರ್ ಚೆಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ. ಯಾಕಂದರೆ ಸೀರಿಯಲ್ ನಂಬರು ನೀವು ಚೆಕ್ ಮಾಡ್ತೀರಾ. ಅಲ್ಲಿ ನಾನು ನೋಡಿದಾಗ ಆಗಸ್ಟ್ ಇತ್ತು ವ್ಯಾರಂಟಿ ಲಿಮಿಟೆಡು. ಅದೇ ನಾನು ಆ್ಯಪಲ್ ಸೀರಿಯಲ್ ಚೆಕ್ಕಿಗೆ ಹೋದಾಗ ಸೆಪ್ಟೆಂಬರ್ ತೋರಿಸ್ತಿದ್ದೆ. ಇದೆಲ್ಲ ನೀವು ಅರ್ಥ ಮಾಡ್ಕೊಂಬಂದು ಎಷ್ಟು ಮೋಸ ಆಗ್ತಿದೆ ಅಂತ. ಮೊಬೈಲಲ್ಲಿ ಬೇರೆ ತೋರಿಸ್ತಿದೆ, ಇದರಲ್ಲಿ ಬೇರೆ ತೋರಿಸ್ತಿದೆ. ಆಮೇಲೆ ನಿಮಗೆ ಇದು ಗೊತ್ತಾಗಿಲ್ಲ, ನಿಮಗೆ ಚೆಕ್ ಮಾಡೋಕ್ಕಾಗಿಲ್ಲ ಅಂದರೆ ತೊಗೊಂಡೋಗಿ ಸೀದಾ ಮೊಬೈಲ್ ಅಂಗಡಿ ಕೊಡ್ರಿ, ಅವ್ರು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ನಾನು ಹೇಳೋದೇನಪ್ಪ ಅಂದರೆ ನೀವು ಬೈಯೇ ಮಾಡೋಕ್ಕೆ ಹೋಗಬೇಡಿ. ಓಕೆ, ಏನಿದ್ರು ಫೇಸ್ ಟು ಫೇಸ್ ಡೀಲ್ ಮಾಡಿ. ಏನು ಮಾಡ್ತಾರೆ ಅಂದರೆ ಕೆಲವು ಸೋಂಬೇರಿಗಳು ಏನು ಮಾಡ್ತಾರೆ ಅಂದರೆ ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕುತ್ಕೊಂಡು ಇಂಥ ಕಂತ್ರಿ ಕೆಲಸಗಳು ಮಾಡ್ತಾ ಕೂತಿರ್ತವೆ. ಸೊ ಏನು ಮಾಡ್ತೀರಾ, ಇಂಥವ್ರಿಗೆ ತೊಗೊಂಡು ಹೊಡೆಯೋರು ಯಾರು ಇನ್ನೂ ಸಿಗಲಿಲ್ಲ. ಓಕೆ, ಮನೇಲಿ ಕುತ್ಕೊಂಡು ಏನು ಮಾಡಲಿ ಅಂತ ಹಿಂಗಿದ್ದಾಗ ಸೊ ಇಂಥ ಕಂಟ್ರಿ ಕೆಲಸಗಳ್ನ ಅವ್ರು ಮಾಡ್ತಿರ್ತಾರೆ. ಸೊ ಅಷ್ಟು ಮೋಸ ಮಾಡೋರು ಇರ್ತಾರೆ ನೋಡಿ. ನಾವು ಮೋಸ ಹೋಗೋದು ತುಂಬ ಜನ ಇರ್ತೀವಿ. ಓಕೆ, ಹಿಂಗೆಲ್ಲ ಆಯಿತು, ಇದೆಲ್ಲ ಆಯಿತು. ಸೊ ತುಂಬ OLXಲ್ಲಿ ಸ್ಕ್ಯಾಮ್ ಆಗಿರೋ ವಿಡಿಯೋ ನಿಮ್ಮ ಕನ್ನಡದಲ್ಲಿ ತುಂಬ ಸಿಗ್ತವೆ. ಸೊ ನೀವು ಕೂಡ ಯಾರು ಸ್ಕ್ಯಾಮ್ ನಿಜ ಹೇಳ್ತಾ ಇದ್ದೀನಿ, ಆನ್ಲೈನ್ ಬೇಡ. ಏನಾದರೂ ಫೇಸ್ ಟು ಫೇಸ್ ಡೀಲ್ ಮಾಡಿ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಕನ್ನಡದಲ್ಲಿ ರಿವ್ಯೂನ ಮಾಡಿದ್ದಾರೆ ಸ್ಕ್ಯಾಮರ್ಸ್ಗಳ್ದು. ಇವ್ರನ್ನ ನೋಡಿ ಅವ್ರು ಅನುಭವದ ಮಾತು ಹೇಳ್ತಾರೆ. ಓಕೆನಾ? ನಮಗೇನು ಅನಿಸುತ್ತೆ ಅವೆಲ್ಲ ಬರೀ ಸುಳ್ಳು, OLX ಮೇಲೆ ಎತ್ತಾಕ್ತಾರೆ. ಓಕೆ, ನಿಮ್ಗೆ ಇನ್ನೊಂದು ಗೊತ್ತಾ, OLXಲ್ಲಿ ನೀವು ಇಲ್ಲಿ ಆ ಪ್ರೊಫೈಲ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಕೆಳಗಡೆ ಡಿಸ್ಕ್ಲೈಮರ್ ಹಾಕಿದ್ದಾರೆ, ಮೇಲೆ ಹಾಕಿಲ್ಲ, ಕೆಳಗಡೆ ಡಿಸ್ಕ್ಲೈಮರ್ ಹಾಕಿದ್ದಾರೆ. ನೀವೇನೋ ನಿಮ್ಮ ಓನ್ ರಿಸ್ಕ್ ಇದು. ಸೊ ನಮ್ಮದು ರಿಸ್ಕ್ ಇಲ್ಲ, ನಮ್ಮದೇನೋ ಕಾಂಟ್ಯಾಕ್ಟ್ ತಂದು ಬಿಡೋದಷ್ಟೇ. ಆ ರೀತಿ ಅವರು ಡಿಸ್ಕ್ಲೈಮರ್ನ ಕೆಳಗೆ ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ರಿ. OLX ಅವರು ನಿಮ್ಮ ರಿಸ್ಕ್ನ ಅವರು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳಕ್ಕೆ ಏನು ಮುಂದೆ ಬರ್ತಿಲ್ಲ ಅಂದಮೇಲೆ ನೀವ್ಯಾಕೆ OLXಲ್ಲಿ ಚೆಕ್ ಮಾಡ್ತೀರಾ? ಸೆಕೆಂಡ್ ಹ್ಯಾಂಡ್ಸ್ ಬೇಕಾ? ಬೇರೆ ಕಡೆ ಮೊಬೈಲ್ ಅಂಗಡಿಗೆ ಹೋಗಿ ಕೇಳ್ರಿ, ಬೇಕಾದ್ರೆ ಕೊಡ್ತಾರೆ. ಏನು ರೇಟ್ ಜಾಸ್ತಿ ಆಗಿರ್ಬೋದು, ಬಟ್ ಲಾಂಗ್ ಟರ್ಮ್ ಇರುತ್ತಾ, ಫೇಕ್ ಯಾವುದೂ ಆಗಿರಲ್ಲ, ಬಿಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅವ್ರ ಬೋಲು OLXಲ್ಲಿ ಆಗಬೇಕು. ನಾನು ಹೇಳಿದ್ರೆ OLX ಬೇಡವೇ ಬೇಡ. OLXಲ್ಲಿ ತುಂಬ ಸ್ಕ್ಯಾಮ್ ಆಗುತ್ತೆ. ಕೆಲವೊಂದು ಫ್ರಾಡ್ ಇರುತ್ತೆ, ಕೆಲವೊಂದು ಜೆನ್ಯೂನ್ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಯಾರು ನಂಬೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ OLXಲ್ಲಿ ಏನು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಆಯಿತು. ಸ್ಯಾಟರ್ಡೇ ಒಂದು ಕಾಲ್ ಹಾಕಿದ್ದೆ. ಸೊ ಕಾಲ್ ಹಾಕಿದಾಗ ರೀಪ್ಲೇಸ್ಮೆಂಟ್ ಬೇಕು, ಹಿಂಗೆ ಮೊಬೈಲ್ ಕ್ಯಾಮ್ರಾ ಎಲ್ಲ ತೋರಿಸ್ತೆ, iOS ಅಪ್ಡೇಟ್ 6 ಬರ್ತಿಲ್ಲ,
ಎಲ್ಲ ಆಗದೆ ರೀಪ್ಲೇಸ್ಮೆಂಟ್ ಆಗ್ತೀನಿ ಅಂತ ಹೇಳ್ದ ಕಾಲಲ್ಲಿ ವಿಡಿಯೋ ಕಾಲ್ ಮಾಡಿದ್ದ. ಅವ್ನು ನಿಮ್ಗಿರೋಂಗೆ ಗೊತ್ತಾ, ಅವ್ನ ಫೇಸ್ ಫೋಟೋ ಫಸ್ಟ್ ಕಳ್ಸ್ಕೊಳ್ರಿ. ಓಕೆ, ಅವ್ನು ವೀಡಿಯೋ ಮಾಡ್ಬೇಕಾದ್ರೆ ಅವ್ನ ಫೇಸ್ ಫೋಟೋ ಜೊತೆಗೆ ಇದಕ್ಕೆ ಕಳಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ಮಾತು ಹಾಕಿರೋ ಮೆಸೇಜಲ್ಲಿ ಸೊ ಅವ್ನ ಫೇಸ್ನ ಅವ್ನು ತೋರಿಸಿಲ್ಲ. ಓಕೆ, ಫೇಸ್ನ ಅವನು ಎಲ್ಲೂ ರಿವೀಲ್ ಮಾಡಿಲ್ಲ. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿಕ್ದಾಗೆಲ್ಲ ನೀವೀಗ ಒಂದು ಅಂದರೆ ಏನಾಗ್ಬೋದು, ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ. ಸೊ ಅವಾಗ ಅವನೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಹಿಂಗೆಲ್ಲ ಆಯಿತು, ಈ ರೀತಿ ಆಯಿತು, ನಿಮ್ದು ಯಾಕೆ ಸ್ಕ್ಯಾಮಿಗೆ ಹೋದ್ರಿ, ನಿಮ್ಮ ತಪ್ಪು ಅಂತ ಹೇಳ್ತಾರೆ ಪೊಲೀಸವ್ರು. ನೆಕ್ಸ್ಟ್ ಓಕೆನಾ, ಇನ್ನೊಂದು ಬಂದುಬಿಟ್ಟು ಹಿಂಗೆ ಸ್ಕ್ಯಾಮ್ ಆಯಿತಾ, ಇದಾದಮೇಲೆ ಅವನು ತಪ್ಪಿಸ್ಕೊಳ್ಳೋಕೆ ತುಂಬ ದಾರಿಗಳಿದೆ. ಹೆಂಗಿದೆ ಅಂದರೆ, ಸೊ ನಾವು ತೋರಿಸಿದ್ದು ಈ ಮೊಬೈಲು. ಸೊ ನೋಡಿ, ಪ್ಯಾಕ್ ಮಾಡಿರೋ ವೀಡಿಯೋ ಕಳಿಸಿದ್ದಾನೆ ಅಂತ ಏನು ನೋಡ್ತಾ ಇದ್ರು, ಪ್ಯಾಕ್ ಮಾಡಿರೋ ವೀಡಿಯೋ ಇದು. ಸೊ ನಾವು ಕಳಿಸ್ಬೇಕಾದ್ರೆ ಈ ರೀತಿ ಇತ್ತು, ಅವ್ನು ಬೇರೆ ಸಿಕ್ಕಿರೋದು ಬೇರೆ ಮೊಬೈಲು, ಅವ್ನು ಕಾಪಿ ಮೊಬೈಲ್ ನಮಗೆ ತೋರಿಸ್ತಾ ಇದ್ದೀನಿ, ನನ್ನ ಮೇಲೆ ಕೇಸ್ ಹಾಕ್ತಾಯಿದ್ದೀನಿ. ಮಾಡ್ಬೋದಲ್ಲ, ಯಾರಿಗೊತ್ತು. ಅವನಿಗೆ ಸುಮಾರು ದಾರಿ ಇದೆ. ಈಗ ಮಿಡ್ ಕ್ಲಾಸ್ ರೇಂಜಲ್ಲಿರೋರು ಪಾಪ 3 ವರ್ಷ 4 ವರ್ಷ ಏನೋ ಐಫೋನ್ ತೊಗೊಬೇಕಂತ ಇದ್ದವರು ದುಡ್ಡು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಆ ದುಡ್ಡು ಕಲೆಕ್ಟ್ ನಾವು ಒಂದೇ ರೀತಿ ಈ ಥರದ್ದು ಕೈಯಲ್ಲಿ ಆಗದಿಲ್ದವ್ರು ಮೈ ಬಗ್ಸ್ತೆ ದುಡಿಯೋಲ್ಲ. ಸೊ ಈ ರೀತಿ ಇಸ್ಕೊಂಡಾಗ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಓಕೆ, ಮತ್ತು ನೀವು ಸಣ್ಣವರು ಏನೋ ಅಪ್ಪ ಅಮ್ಮ ದುಡ್ಡಲ್ಲಿ ಇಸ್ಕೊತಿದ್ರೆ ಸೆಕೆಂಡ್ ಹ್ಯಾಂಡ್ ಬೇಡವೇ ಬೇಡ, ದುಡ್ಡು ಇಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹೇಳಿದ್ರೆ ಅನ್ಕೊಬೋದು, ಈ ಚಿಕ್ಕ ಹುಡುಗ ಏನು ಮೇ ಬಿ ಟೀನ್ಸ್, ಓಕೆ, ಟೀನ್ಸ್ ಹುಡುಗ ಏನು ಇಷ್ಟೊಂದೆಲ್ಲ ಮಾತಾಡ್ತಾನೆ ದೊಡ್ಡ. ನಾನು ಕಣ್ಣಾರೆ ನೋಡಿರೋಂಥ ಸ್ಕ್ಯಾಮ್ಸ್ಗಳು ನಾನು ನಿಮಗೆ ಹೇಳ್ತೀನಿ. ಸೊ ತಗೊಳ್ಳೋರು ಕೂಡ ನೋಡಿ. ಓಕೆ, ಇದೆಲ್ಲ ಆದಾಗ ಹಿಂಗೆ ತಪ್ಪಿಸ್ಕೊಳ್ಳೋಂಗೆ ತುಂಬ ಇದೆಲ್ಲ ಇರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಇಸ್ಕೊತೀರಾ, ಈ ವಿಡಿಯೋ ನೋಡಿದ್ರು ನೀವು ಇಸ್ಕೊಬೇಕಂತ ಇದ್ರೆ IMEI ನಂಬರ್ ಚೆಕ್ ಮಾಡಿ, ಸೀರಿಯಲ್ ನಂಬರ್ ಚೆಕ್ ಮಾಡಿ, ಮಾಡೆಲ್ ನಂಬರ್ ಚೆಕ್ ಮಾಡಿ. ಬ್ಯಾಟ್ರಿ ಏನಪ್ಪ ಅಂದರೆ, ಬ್ಯಾಟ್ರಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ಬ್ಯಾಟ್ರಿ ಇದೇನಪ್ಪ ಅಂದರೆ, ಮೊಬೈಲ್ ಇರುತ್ತೆ. ಸೊ ಮೊಬೈಲ್ದು ಬ್ಯಾಟ್ರಿ ಚೇಂಜ್ ಮಾಡೋದು ಇಲ್ಲ, ಚೇಂಜ್ ಮಾಡ್ತಾರೆ. ಸೊ ಇಲ್ಲ ಬ್ಯಾಟ್ರಿ ಬೂಸ್ಟರ್ 500 ರೂಪೀಸ್ಗೆ ಬ್ಯಾಟ್ರಿ ಬೂಸ್ಟ್ ಮಾಡ್ತಾರೆ. ಆರಾಮಾಗಿ ಹಿಂಗಡೆ ಪ್ಯಾನಲ್ ಇರುತ್ತಲ್ಲ, ಸೊ ಅದೊಂದು 1500 ಒಳಗೆ ಸಿಗುತ್ತೆ ಕಾಪಿದು, ಅದನ್ನು ಹಾಕ್ತಾರೆ. ಆಮೇಲೆ ಈ ಥರ ಡಿಸ್ಪ್ಲೇ 1000 ರೂಪಾಯಿಗೆ ಎಲ್ಲ ಲೋಕಲ್ ಡಿಸ್ಪ್ಲೇ, ಎಲ್ಲ ಲೋಕಲ್ ಐಫೋನ್ ಥರ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಐಫೋನು ನೀವು ಯೂಸ್ ಮಾಡ್ತಾಯಿರ ಅಂದರೆ, ಐಫೋನು ಅದು ಹೆಂಗಿರುತ್ತೆ ಅಂದರೆ ಸ್ಮೂತ್ನೆಸ್ಸು 60 ಹರ್ಟ್ಸ್ ಇರಲಿ ಡಿಸ್ಪ್ಲೇ, ಇರೋ ಸ್ಮೂತ್ನೆಸ್ಸು 144 ಹರ್ಟ್ಸ್ ರೀತಿ ಇರುತ್ತೆ. ಇದ್ಯಾವುದೋ ಕಾಪಿ ಮೊಬೈಲ್ಸಲ್ಲಿ ನೋಡಿ, ಐಫೋನ್ ಅಂತೀನಿ 4G ಅಲ್ಲ 3G ಮೊಬೈಲ್ ಯೂಸ್ ಮಾಡ್ದಂಗೆ ಆಗುತ್ತೆ. ಓಕೆ, 5G ಸಿಮ್ ಹಾಕಿದ್ರು 3G ಮೊಬೈಲ್ ಯೂಸ್ ಮಾಡ್ದಂಗೆ ಆಗುತ್ತೆ. ಐಫೋನ್ ಫೀಲೇ ಸಿಗೋಲ್ಲ ನಿಮ್ಗೆ ಕಾಪಿ ಮೊಬೈಲ್ಗಳು. ಹಂಗೆ ಅರ್ಥ ಮಾಡ್ಕೊಳ್ಳಿ, ಅಷ್ಟೊಂದು ಸ್ಕ್ಯಾಮ್ ಮಾಡ್ತಾರೆ ಅಂತ. ಓಕೆನಾ, ಇನ್ನೊಂದು, ನೀವು ಮೊಬೈಲ್ ತೊಗೊಬೇಕಾದ್ರೆ ಫೇಸ್ ಟು ಫೇಸ್ ಡೀಲ್ ಮಾಡಿ. ಓಕೆ, ಇನ್ನೂ ರೀಫಂಡಿಗೆ ಹಾಕಿದ್ದೀವಿ, ಸೊ ರೀಫಂಡಿಗೆ ಹಾಕಿದ್ದೀನಿ, ನಂಗೆ ಬೇಡ ಮೊಬೈಲು, ಈಗ ಬಂದು ಕಲೆಕ್ಟ್ ಮಾಡ್ಕೊಂಡು ನಂಗೆ ಮೊಬೈಲ್ ಹಾಕ್ರಿ ಅಂತ ಹೇಳಿದ್ದೀನಿ. ಸೊ ಓಕೆ ಅಂತ ಬಂದಿದೆ ಮೆಸೇಜ್. ನಾನು ಯಾವಾಗ ಬರ್ತೀನಿ ಅಂತ ಕೇಳಿದೆ, ಅದೇನು ಮುಂದೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದರೆ ಎಲ್ಲ ರಿಫಂಡ್ ಎಲ್ಲ ಆದರೆ ನಿಮಗೆ ಪಾರ್ಟ್ 2 ಮಾಡ್ತೀನಿ, ಇಲ್ಲ ಅಂದರೆ ಇದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು, ನೀವೇನಾದ್ರು ಈ ರೀತಿಯಾಗಿ ಒಂದು ಸ್ಕ್ಯಾಮ್ಗೆ ಹೋದಾಗ, ಸೊ 1 ಅವರಲ್ಲೇ 1 ಗಂಟೆ ಒಳಗೆ ನೀವು ಸೈಬರ್ ಗೌರ್ಮೆಂಟ್ ಮೇಲೆ ಕಾಣಿಸ್ತಾ ಇರ್ಬೋದು ಲಿಂಕು. ಸೊ ಇಲ್ಲಿಗೆ ಹೋಗ್ಬಿಟ್ಟು ನೀವು ಸಬ್ಮಿಟ್ನ ಮಾಡ್ಬೋದು. ಏನಪ್ಪ ಅಂದರೆ, ಅವನಿಗೆ ನೀವು ಪೇ ಮಾಡಿರೋಂಥ UPI ಅಪ್ಲಿಕೇಶನ್ನ ನೀವು ಪ್ರೂಫಾಗಿ ಇಟ್ಕೊಬೇಕಾಗುತ್ತೆ, ಡಿಲೀಟ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅವ್ರ ಜೊತೆಗೆ ಅವನು ನಂಬರು, ಒಂದು ಫೋಟೋ ಏನಾರು ಇದ್ದರೆ, ಸೊ ಒಂದು ಇದು, ಆಮೇಲೆ ಚಾಟ್ ಹಿಸ್ಟ್ರಿ, ಆಮೇಲೆ ಪ್ರೂಫಿಗೆ ಏನು ಬೇಕು ಮೊಬೈಲ್ ಫೋಟೋಸ್ಗಳು, ಮತ್ತು ನೀವು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಅದೊಂದು ವೀಡಿಯೋ ನಿಮ್ಮ ಹತ್ರ ಯಾವಾಗಲೂ ಇರಲೇಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನ್ಬಾಕ್ಸ್ ಮಾಡಿದಾಗ ಅವ್ನು ಪ್ಯಾಕ್ ಮಾಡಿದಾಗ ಒಂದು ವೀಡಿಯೋ ಈ ರೀತಿ ಇರುತ್ತೆ, ಅನ್ಬಾಕ್ಸ್ ಮಾಡಿದಾಗ ಈ ರೀತಿ ಇದ್ದಾಗ ಅವಾಗ ನೀವು ಡೈರೆಕ್ಟಾಗಿ ನೀವು ಕಂಪ್ಲೇಂಟ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಅದೊಂದು ಇರಬೇಕು. ತುಂಬ ಪ್ರೂಫ್ಗಳನ್ನ ನೀವು ಇಟ್ಕೊಂಡಿರಿ. ಓಕೆನಾ, ಈ ಸಬ್ಮಿಟ್ನ ಅಲ್ಲಿ ಮಾಡಿ 1 ಗಂಟೆ ಒಳಗೆ ನಿಮ್ಮ ಹಣ ರಿಟರ್ನ್ ಆಗದೇ ಇರಬಹುದು. ಓಕೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಕ್ಯಾಮ್ಗೆ ಒಳಗಾಗಬೇಡಿ. ಏನಾದರೂ ಫೇಸ್ ಟು ಫೇಸ್ ಡೀಲ್ ಮಾಡಿ, ಇಲ್ಲಾಂದರೆ ಆ ಮೊಬೈಲ್ ಶಾಪ್ಗೆ ಹೋಗಿ ಚೆಕ್ ಮಾಡಿ, ಏನೇ ಫೇಸ್ ಟು ಫೇಸ್ ಡೀಲ್ ಮಾಡಬೇಕಾದ್ರೆ. ಓಕೆ, ನೋಡೋಣ OLX ಕ್ರೈಮ್ 2 ಮಾಡೋಣ. ಓಕೆ, ಸ್ಪ್ಯಾಮ್ಸ್ ಫ್ರಾಡ್ನ ಸಬ್ಮಿಟ್ನ OLXಲ್ಲಿ ನೀವು ಈ ರೀತಿ ಸಿಕ್ಕಿದಾಗ ಕಮ್ಯುನಿಟಿ ಮೊಬೈಲ್ನ ಕೊಡ್ತೀನಿ, 4 ಮಂತಿಗೆ ಸೇಲ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗೊತ್ತಾ, UPI ಅಪ್ಲಿಕೇಶನಲ್ಲಿ ತುಂಬ ಹೆಸರುಗಳನ್ನ ಅವ್ರು ಇದು ಮಾಡೋದು. ಒಂದು ಸತಿ ಒಂದು ಸ್ಕ್ಯಾನರ್ನ ಕಳಿಸ್ತಾರೆ. ಸೊ ಅದೊಂದು ಆಗಿರೋದು ನೋಡಿ, ಒಂದು ಸತಿ ಸ್ಕ್ಯಾನರ್ ಕಳಿಸೋಕೆ ಅದು HJ ಎಂಟರ್ಪ್ರೈಸಸ್ ಅಂತ ತೋರಿಸ್ತಾ ಇರುತ್ತೆ. ಅದೇ ನೆಕ್ಸ್ಟ್ ಇನ್ನೊಂದು ಸ್ಕ್ಯಾನರಲ್ಲಿ ಅಜಯ್ ಅಂತ
ಎರಡೆರಡು ಸ್ಕ್ಯಾನರ್. ಸೊ ಅವ್ರ ಹೆಸರೇ ನೆಟ್ಟಿಗಿರಲ್ಲ, ಸಾಗರ್ ಸಿಂಗ್ ಅಂತ ಐತೆ, ಇಲ್ಲಿ ಸಾಗರ್ ಮೊಬೈಲ್ಸ್ ಅಂತ ಇದೆ. ಸೊ ಟ್ಯಾಕ್ಸ್ ಇನ್ವಾಲೆನ್ಸು ಸ್ಟೋರ್ ನಂಬರ್ 412 4th floor ಮೇನ್ ಸ್ಟೇಜ್ ಗೋಲ್ಡ್ ಫ್ಲೈಂಡ್ ಸೆಕ್ಟರ್ 2 ನೋಡಿಯಾ ಉತ್ತರ ಪ್ರದೇಶ್ 20101 ಇನ್ವಾಲೆನ್ಸ್ ಕಾಪಿ ಫಾರ್ ಆನ್ಲೈನ್ ಸೇಲ್. ನೋಡಿ, ನೀವು ಬುಕ್ ಮಾಡಿದಾಗ ಈ ರೀತಿಯಾಗಿ ಓಲೆಕ್ಸಲ್ಲಿ ನಿಮಗೆ 24,000 ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ COD ಮತ್ತು ಎಲೆಕ್ಟ್ರಿಕ್ ಐಟಮ್ ನೋಡ್ತಾ ಇರ್ಬೋದು. ಎಲೆಕ್ಟ್ರಿಕ್ ಐಟಮ್ ಅಂತ ಇರುತ್ತೆ. ಅದೇ ಐಫೋನ್ ಅಂತ ಯಾಕಂದರೆ ಹಾಕಲ್ಲ ಅಂದರೆ 24,000ಕ್ಕೆ ಯಾಕೆ ಕೊಡ್ತಾರೆ ಈ ಐಫೋನು? ಇನ್ನು ಉಳಿದಿದ್ದು ಅಂದರೆ ಇನ್ನು ಸ್ವಲ್ಪ ಅಮೌಂಟ್ ನೀವು ಆನ್ಲೈನಲ್ಲಿ ಪೇ ಮಾಡಿರ್ತೀರ. ಸೊ ಇನ್ನು 24,000ಕ್ಕೆ ಯಾರಿಗೆ ಕೊಡ್ತಾರೆ ಮೊಬೈಲು? ಯಾರು ಕೊಡ್ತಾರೆ ಅಂತ ಈ ರೀತಿ ಆಗ್ಬೋದು. ಅದಕ್ಕೆ ಹೇಳಿರ್ತಾರೆ ಫೇಕ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಐಟಮ್ ಅಂತ ಹಾಕ್ತಾರೆ. ನೀವು ಅದೇ ರೀತಿ ಫ್ಲಿಪ್ಕಾರ್ಟು, ಅಮೆಝಾನ್ ಆ ರೀತಿ ಬೈ ಮಾಡಿದಾಗ ನಿಮ್ಗೆ ಅವ್ರು ನಿಮ್ಮ ಮುಂದೆ ಕಣ್ಣು ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾರೆ. ಸೊ ನೋಡಿ 37, 47 ಕಳ್ಕೊಳ್ಳೋಕ್ಕಿಂತ ಮುಂಚೆ ಅದೇ ಇರಲಿ. ಐಫೋನ್ ತೊಗೊಬೇಕಂದ್ರೆ ಕಾಯಿರಿ, ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಅಂದರೆ ಸ್ವಲ್ಪ ಇನ್ನೂ ಅಡ್ಜಸ್ಟ್ ಮಾಡಿ, ಚೆನ್ನಾಗಿರೋ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರೋದೇ ತೊಗೊಳ್ಳಿ. ಅದ್ರ ಬದಲು ಈ ರೀತಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ಗಳು ತೊಗೊತೀರಾ, ಫೇಸ್ ಟು ಫೇಸ್ ಡೀಲ್ ಮಾಡಿ. ಬೇಡ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನ್ಲೈನ್ ಓಲೆಕ್ಸಲ್ ಅಂತೂ ಬೇಡವೇ ಬೇಡ. ಓಕೆ, ನೋಡೋಣ ಅಷ್ಟೇ. ಇದಾಯಿತು ಇವತ್ತಿನ ವಿಡಿಯೋ. ಪಾರ್ಟ್ 2 ಮಾಡೋಣ. ನೆಕ್ಸ್ಟ್ ಏನಾಯಿತು ಅಪ್ಡೇಟ್ನ ಸಿಗೋಣ ಮುಂದಿನ ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು.